ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಿತನ್ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಕೊಡಗಿನಲ್ಲಿ ಕೊನೆಯ ದಿನ. ನಾನು ನಮ್ಮ ಅಜ್ಜಿ ಮನೇಲಿದ್ದೀನಿ. ದೊಡ್ಡಮ್ಮನ ಮನೆಯೆಲ್ಲ ವ್ಲಾಗ್ ಮಾಡಾಯಿತು. ಇವತ್ತು ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಇಲ್ಲೆಲ್ಲ ಬಂದರೆ ನಾವು ಮೊದಲೆಲ್ಲ ಆಟ ಆಡ್ತಿದ್ವಿ ಇಲ್ಲಿ ಎಲ್ಲರೂ ಕಸಿನ್ಸ್ ಎಲ್ಲ ಸೇರಿಕೊಂಡು. ಈಗ ಈ ಮನೇಲಿ ಮೊದಲು ಎಲ್ಲ ಕುಟುಂಬಸ್ಥರೆಲ್ಲ ಒಟ್ಟಿಗೆ ಇರ್ತಾಯಿದ್ರು. ಆದರೆ ಈಗೆಲ್ಲ ಸಪ್ರೇಟ್ ಆಗಿದ್ದಾರೆ. ಇದು ಈಗಲೂ ಕೂಡ ದೇವ್ರ ಮನೆ, ಐನ ಮನೆ ಅಂತ ಕರೀತಾರೆ. ಪ್ರತಿ 2 ತಿಂಗಳಿಗೊಂದ್ಸಲಿ ಕುಟುಂಬದ ಜನರೆಲ್ಲ ಸೇರ್ಕೊಂಡು ಇಲ್ಲಿ ಮೀಟಿಂಗ್ ಮಾಡ್ತಾರೆ. ಏನೇ ಸಮಸ್ಯೆ ಇದ್ದರೂ ಏನೇ ಇದ್ದರೂ ಮಾತಾಡಿ ಒಂದು ಮೀಟಿಂಗ್ ಮಾಡಿ ಹೋಗ್ತಾರೆ. ಇವತ್ತು ನಾನು ವೀಡಿಯೋ ಮಾಡ್ತಿರೋದು ಒಂದಕ್ಕೆ, ನಮ್ಮ ಅಜ್ಜಿ ಮನೆ ಸುತ್ತ ಹೇಗಿದೆ, ಅಜ್ಜಿ ಮನೆ ಹತ್ರ ಏನಿದೆ ಅಂತ ತೋರ್ಸೋಣ ಅಂತ. ವ್ಲಾಗ್ ಮಾಡ್ತಾ ಹಾಗೆ ಮಳೆನೇ ಶುರು ಆಗೋಯ್ತು. ನಾವು ಮಳೆ ಶುರು ಆಗಲ್ಲ ಅಂದ್ಕೊಂಡಿದ್ದೆ, ಅದಕ್ಕೆ ಚಿತ್ರ ಇಟ್ಕೊಳ್ದೆ ವ್ಲಾಗ್ ಮಾಡ್ತಿದ್ದೆ. ಆದರೆ ಈಗ ಮಳೆ ಶುರು ಆಗೇ ಹೋಯ್ತು ಪುನಃ. ನೋಡ್ಬೋದು ಇಲ್ಲಿ ಒಂದು ಸ್ಪೆಷಲ್ ಆಗಿರೋ ಒಂದು ಇದಿದೆ. ಈ ಬೋರ್ಡೆಲ್ಲ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಏನಿದೆ ಅಂದರೆ ಈ ಮನೆ ಕಟ್ಟೋಕ್ಕೆ ಯಾರ್ಯಾರು ಎಷ್ಟೆಷ್ಟು ಸಹಾಯ ಮಾಡಿದ್ದಾರೆ ಅಂತ. ಎಲ್ಲ ಇಲ್ಲಿರೋರೆಲ್ಲ ಕುಟುಂಬಸ್ಥರು. ದೇವ್ರ ದರ್ಶನ ಎಲ್ಲ ಆಯಿತು. ಆಗಲೇ ಫುಲ್ ಮಳೆ ಬರ್ತಾನೆ ಇದೆ. ತುಂಬ ಜನ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ನೋಡಿದ್ದಾರೆ ವೀಡಿಯೋನ. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದೆ ವೀಡಿಯೋನ. ಇವತ್ತು ಡಲ್ ಆಗಿರ್ಬೋದು, ಯಾಕಂದರೆ ಲಾಸ್ಟ್ ದಿನ ನಾನು ಕೊಡಗಿಂದ ಇವತ್ತು ಹೊರಡ್ತಾ ಇದ್ದೀನಿ ವಾಪಸ್ಸು. ಮೊದಲಿಂದನೂ ನನಗೊಂದು ಅಭ್ಯಾಸ, ಕೊಡಗಿಗೆ ಬಂದರೆ ಯಾವಾಗಲೂ ಕೊನೆಯ ದಿನಕ್ಕೆ ನಾನು ಎಲ್ಲ ಕಡೆ ಹೋಗಿ ಒಂದು ರೌಂಡು ಬೆಳಗಿಂದ ಸಂಜೆ ಗಂಟೆ ಎಲ್ಲರ ಮನೆಗೆ ಹೋಗಿ ನಾಳೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ಬರ್ತಾಯಿದ್ದೆ. ಮೊದಲಿಂದನೂ ಅದೇ ನಂಗೆ ಅಭ್ಯಾಸ. ಹಾಗೆ ಇವತ್ತು ಯಾಕೋ ಈ ಪ್ಲೇಸ್ಗೆಲ್ಲ ಬಂದೇ ಇರಲಿಲ್ಲ. ಮೊದಲಾದರೆ 2 ಮಂತ್ಸ್ ಎಲ್ಲ ರಜೆ ಸಿಗೋದಲ್ವ, ಆಗೆಲ್ಲ ಫುಲ್ ತಿರ್ಗಾಡ್ಕೊಂಡೆಲ್ಲ ಬರ್ತಾಯಿದ್ದೆ. ಈಗ ಕೊಡೋದೇ 2 ವೀಕ್ಸ್ ರಜಾ, 3 ವೀಕ್ಸ್ ರಜಾ. ಆ ರಜದಲ್ಲಿ ಬಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹೀಗೆ ಬರ್ತಾ ಇಲ್ಲೊಂದು ಜ್ಞಾಪನ ಆಯಿತು. ಇಲ್ಲಿ ಈ ಗಿಡಗಳೆಲ್ಲ ಕಾಣಿಸ್ತಿದೆಯಲ್ಲ, ಇಲ್ಲಿ ಮೊದಲು ನಾವು ಹುಡುಕ್ತಾ ಇದ್ವಿ ಬಂದಾಗೆಲ್ಲ, ಹಕ್ಕಿ ಏನಾದ್ರು ಗೂಡು ಇಟ್ಟಿದೆಯಾ, ಮೊಟ್ಟೆ ಏನಾದ್ರು ಇಟ್ಟಿದೆಯಾ ಅಂತ. ಇಲ್ಲಿ ಆ್ಯಕ್ಚುಲಿ ಇರೋದು ಸಮ್ಮರಲ್ಲೆಲ್ಲ ಬಂದರೆ ಇರುತ್ತೆ. ಈಗ ರೈನಿ ಸೀಸನ್ ಅಲ್ವಾ, ಎಲ್ಲೋ ಕಾಣಿಸ್ತಾ ಇಲ್ಲ ಏನೂ. ಹಾಗೆ ಬರ್ತಾ ಹಿಂಗೆ ಜ್ಞಾಪನ ಆಯಿತು. ಬನ್ನಿ, ಹಾಗೆ ಅಲ್ಲೊಂದು ಚಿಕ್ಕ ವಾಟರ್ ಫಾಲ್ಸ್ ಇದೆ, ಅದ್ರ ಹತ್ರನೂ ಕರ್ಕೊಂಡೋಗಿ ತೋರಿಸ್ತೀನಿ. ಈಗ ಅದು ನಮ್ಮ ಮನೆ ಹತ್ರನೇ, ವಾಕೇಬಲ್ ಡಿಸ್ಟೆನ್ಸು. ಬಟ್ ಈಗ ತಾನೇ ಹೇಳಿದ್ನಲ್ಲ ಒಂದು ಏನಂತಾರೆ ವಾಟರ್ ಫಾಲ್ಸ್ ಇದೆ ಅಂತ, ಅದು ನೋಡ್ಬೋದು ನೀವು. ಇಲ್ಲೇ ಇದೆ. ಇಲ್ಲಿ ನಿಂತ್ಕೊಂಡೆಲ್ಲ ಆಟ ಆಡ್ತಿದ್ವಿ. ಇದನ್ನು ನಾವು ಇಲ್ಲಿರೋರೆಲ್ಲ ಕೆರ್ಕಂಡಿ ಅಂತ ಕರೀತಾರೆ. ಕೆರ್ಕಂಡಿ ಅಂತ ಪ್ಲೇಸ್ ಹೆಸರು ನೋಡ್ಬೋದು. ಕೊಡಗುಂದ ಹೋಗ್ಬೇಕಾದ್ರೆ ಏನೋ ಒಂಥರ ಬೇಜಾರು. ಇಲ್ಲಿನ ವೆದರು, ಇಲ್ಲಿನ ಗಾಳಿ, ವಿತೌಟ್ ಇಂಟರ್ನೆಟ್ ಪೀಸ್ ಆಗಿರ್ಬೋದು. ಇಲ್ಲಿ ಮನೇಲಿ ಹಾಗೆ ಸುಮ್ಮನೆ ಇದ್ದೆ. ಇಲ್ಲಿ ಗದ್ದೆ ಹತ್ರ ಟಿಲ್ಲರ್ ಸೌಂಡ್ ಬರ್ತಾಯಿತ್ತು. ಈಗ ನೋಡೋಣ, ಅಲ್ಲಿ ಹೋಗಿ ಒಂದ್ಸಲಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಪರ್ಮಿಷನ್ ಗ್ರ್ಯಾಂಟೆಡ್, ನಾವು ಓಡಿಸ್ಬೋದಂತೆ. ಈಗ ಸದ್ಯಕ್ಕೆ ನೀರು ತುಂಬ್ತಾ ಇದೆ. ನೀರು ತುಂಬಲಿ, ನೀರು ತುಂಬಿದ ಮೇಲೆ ಈಗ ಒಂದು ಚಾನ್ಸ್ ಸಿಗುತ್ತೆ ಓಡ್ಸೋಕ್ಕೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಟಿಲ್ಲರ್ ಸ್ಟಾರ್ಟ್ ಆಗಿದೆ ಈಗಾಗಲೇ ಟಿಲ್ಲರು. ಈಗ ನೆಕ್ಸ್ಟ್ ಒಂದು ರೌಂಡ್ ಹೋಗಿ ಬಂದಾದ್ಮೇಲೆ ನಮ್ಮ ಚಾನ್ಸೆ. ವೇಟಿಂಗ್. ಮಳೆ ಏನು ಬರ್ತಾ ಇಲ್ಲ, ಮಳೆ ಬರ್ತಾಯಿತ್ತು ಸಡನ್ನಾಗಿ ಈಗ ನಿಂತಿದೆ ನೋಡಿ ಇಲ್ಲಿ. ಎಷ್ಟನೇ ಕ್ಲಾಸ್? ಡ್ರೈವಿಂಗ್ ಲೈಕ್ ಬಂದಲ್ಲ?
ಯಾಕೆ ಕಳ್ತದ್ಯಾಕ ಮತ್ತೆ ಕಾಯಿ ಕೊಡ್ಸೆ ಮಾತ್ರ ಅಲ್ಲೋಡ ಅಪ್ಪ ಬಿಟ್ಟು ಹೋಗು ಅದೇ ಹೋಗಿ ನೋಡಿಕ ನೋಡ್ಬೋದು ಇಲ್ಲಿ ಮಿನಿ ಡ್ರೈವರ್ ಒಬ್ಬ ಎಷ್ಟು ಚೆನ್ನಾಗಿ ಓಡಿಸ್ತಾನೆ ಅಂತ ಗಾಡಿನ. 3ನೇ ಕ್ಲಾಸ್. ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ವಾ ಅಂತಲೂ ಗೊತ್ತಿಲ್ಲ, ಆದರೂ ಅಪ್ಪನ ಜೊತೆ ಬಂದು ಮಜಾ ಮಾಡ್ತಾನೆ. ಇವತ್ತು ಸಂಡೇ ಅಲ್ವಾ. ಕಾಲೇಜ್ ಬೈಕ್ ಮಣ್ಣ ಆಗ್ತು, ಹೋಗಿ ಎಂಜಾಯ್ ಮಾಡಿ. ನನ್ನ ಜೊತೆನೇ ಒಬ್ಬ ನನ್ನ ಕಸಿನ್ ಆಗಬೇಕು ಅವನಿದ್ದಾನೆ, ನೋಡ್ಬೋದು. ಅವನು ಫುಲ್ ಓದಾಗಿದೆ, ಮೊಬೈಲ್ ಓದಾಗಿದೆ. ಲೆಟ್ಸ್ ಎಂಜಾಯ್ ಟೈಮ್. ಬರ ಜಸ್ಟ್ ಈಗ ಎಲ್ಲ ಆಟಾಡಿ ಆಯಿತು. ಈಗ ಮನೆಗೆ ಹೋಗಿ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ವಿ. ನೋಡ್ಬೋದು ನಮ್ಮ ಅವತಾರ. ನಮ್ಮ ಜೊತೆ ಚೋಟಾ ಪಾರ್ಟ್ನರ್ ಕೂಡ ಆಟಾಡಿ ಖುಷಿಯಾಗಿದ್ದಾನೆ. ಬನ್ನಿ ಈಗ ಫ್ರೆಶಪ್ ಆಗಿ ಸಿಗುವ ನಿಮಗೆಲ್ಲ ವಾಪಸ್. ಕೃಷ್ಣ ಸ್ನಾನ ಎಲ್ಲ ಆಯಿತು. ಸ್ನಾನ ಆಗಿ ನಾನು ಹ್ಯಾಟ್ ಅಲ್ಲೇ ಮರ್ತುಬಿಟ್ಟಿದ್ದೆ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ ಈಗ ಲೊಕೇಶನ್ಗೆ. ಸಕ್ಕತ್ತಾಗಿತ್ತು ಮಾತ್ರ ಇವತ್ತು ಎಂಜಾಯ್ಮೆಂಟು. ಎಲ್ಲಿಂದ ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಮಿಸ್ ಯು ಕೊಡಗು. Because I love her!